ಬಿತ್ತಿದಕ್ಕೆ ಹೊಲಕ್ಕೆ ಜೋಳ ಹಾಕಿದ್ರೆ ನೀವು ಎಲ್ಲೆಲ್ಲ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಕುರಿ ತರವಿನ ಮೆಟ್ಟಿನೊಳಗೆ ದೊಡ್ಡ ದೊಡ್ಡ ತೆನಿಯಾಗಿರ್ತಾವ. ಆ ತೆನಿನ ಹಿಡಿದು ನಿಮ್ಮ ಬೀಜ ನೀವು ಮಾಡ್ಕೊರಿ. ಯಾಕಂದ್ರೆ 1 ವರ್ಷಕ್ಕೆ 1 ತಿಂಗಳಿಗೆ 1 ಚೀಲ ಜೋಳ ತಿಂದ್ರೆ 12 ತಿಂಗಳಿಗೆ 12 ಚೀಲ ಜೋಳ ತಿನ್ನಾಕ ತೆಗೆದು ಇಡ್ತಾರಂತ. 4 ಎಕರೆ ಬಿತ್ತಕ್ಕೆ 10 ರಿಂದ 12 ಸೇರು ಬೀಜ ನಿಮ್ಗೆ ತೆಗೆದು ಇಡೋದಾಗಲ್ಲ. ಯಾಕೆ ನೀವು ಹೋಗಿ ರೈತ ಸಂಪರ್ಕದಾಗ ಕುಂದಿರ್ತಾರೆ? ನೀವು ಅವ್ರು ಯಾವ ಬೀಜ ಕೊಡ್ತಾರಂತ ಅನ್ನೋದು ಏನು ಗ್ಯಾರಂಟಿ ಅದ ನಿಮಗೆ? ಅದಕ್ಕೆ ನೀವು ರೈತರು ಇವತ್ತು M35 ಡ್ಯಾಸ್ ಅನ್ನುವಂಥದ್ದು ಮಾಲ್ದಂಡಿಗೆ ಬೀಜ ಶ್ರೇಷ್ಠ ಅದ. ಅದನ್ನು ನೀವು ಬೇಕಂದ್ರೆ ನಾನು ಹೋದ ವರ್ಷ ಬಿಲ್ಡರ್ಸ್ ಬೀಜ ಕೊಟ್ಟಿದ್ದರು ನಮ್ಮ ಬಿರದವರು, ನಾ ಬಿತ್ತೀನಿ. ಮುಂದಕ್ಕೆ ನಿಮಗೆ ಯಾರಿಗಾದರೂ ಬೀಜ ಬೇಕು 5-6 ವರ್ಷ ನೀವು ಏನೂ ಮಾಡ್ಕೊಳೋದಿಲ್ಲ ಅಂತಂದ್ರೆ ನಾನು ನಿಮಗೆ ಬೀಜ ಕೊಡ್ತೀನಿ. ಬಿಳಿಜೋಳ ಬೀಜ, ಕಡ್ಲೆ ಬೀಜ JJ-L1 ಮೊದಲ ಹಣ್ಣಿಗೇರಿ ಬರ್ತಿತ್ತು. ಈ JJ-L1 ಸ್ವಲ್ಪ ಸಿಡಿ ರೋಗ ಕಡಿಮೆ ಅದ. JJ-L1 ಬಿತ್ತುವಂಥದ್ದು ನೀವು ಮಾಡ್ಕೊರಿ. ನಿಮ್ಮ ಭೂಮಿ ನಿಮ್ಮ ಹವಾಗುಣ ಯಾವ್ದು ಈಡ್ಲ ಬರ್ತತ್ತ ಆ ಬೆಳೆನ ನೀವು ಹಿಡ್ಕೊಂತ ಕುಂದ್ರಿ. ಬರೀ ದಿನ ಒಂದು ವೆರೈಟಿ ಮಾಡಕ್ ಹೋಗ್ಬೇಡ್ರಿ. ನಾ ವಿಜ್ಞಾನಿಗಳಲ್ಲಿನೂ ಬೇಡ್ಕೊಂತೀನಿ, ಹ್ಞೂ ಅಂತೇಳಿ ಸಾವಿರಾರು ಕುಲವರಿ ಮಾಡಬೇಡ್ರಿ. ನಮ್ಮ ಏನು ಹವಾಮಾನದ, ನಮ್ಮ ಭೂಮಿ ಯಾವುದದ, ಯಾವ್ದು ಬಿತ್ತಿದ್ರೆ ನಮ್ಗೆ ಹೆಚ್ಚು ಈಡ್ಲ ಬರ್ತತ್ತ ಅದನ್ನ ಒಂದನ ನೀವು ಸಂಶೋಧನೆ ಮಾಡ್ಕೊಂತ ಹೋಗ್ಬಿಡ್ರಿ ಅಂತ ನಾ ಕೇಳ್ಕೊಂತೀನಿ ನಾನು. ಅದಕ್ಕೆ ನಾವು ರೈತರಾದವರು ಸ್ವಲ್ಪ ಈ ಬೀಜಗಳನ್ನು ನಾವು ಮಾಡ್ಕೋಬೇಕು. ಆ ನಂತರ ದನಕರಗಳನ್ನು ಮಾಡ್ಕೋಬೇಕು. ಹೆಚ್ಚಿನ ಸಗಣಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಇವನ್ನ ನಾವು ಹೆಚ್ಚಿಗೆ ಮಾಡ್ಕೊತ ಹೋಗ್ಬೇಕು. ಹೆಚ್ಚಿಗೆ ನಾವು ಬೆಳೆ ಬೆಳೆದಾಗ ಒಬ್ಬ ಮಗ ಒಕ್ಕಲ್ತನ ಮಾಡಿದಾಗ ನಮ್ಮ ಒಕ್ಕಲ್ತನ ಸುಗಮವಾಗಿ ನಡೀತಕ್ಕಂಥ ಈ ಸಂದರ್ಭದೊಳಗೆ ನಾ ಹೇಳಬೇಕು. ಅದಕ್ಕೆ ಹಸುಗಳು ಇರಬೇಕು ಮನೆಯಲ್ಲಿ, ಸಸಿಗಳು ಇರಬೇಕು ಹೊಲದಲ್ಲಿ, ಋಷಿಗಳು ಇರಬೇಕು ಆಶ್ರಮದಲ್ಲಿ, ಶಿಶುಗಳು ಬೆಳೆಯಬೇಕು ಶರಣರ ಸಂಘದಲ್ಲಿ, ಕೃಷಿಕನಾಗಬೇಕು ಅನುಭವದಲ್ಲಿ, ಬಸವ ತತ್ವ ಬೇಕು ಜಗದಲ್ಲಿ ಅಂತ ಹೇಳಿ, ತೊಟ್ಟಿಲದೊಳಗ ಶಿಶು ಇರಲಿ, ಅಂಕಣದೊಳಗ ಹಸು ಇರಲಿ, ಹೊಲದೊಳಗ ಸಸಿ ಇರಲಿ, ಮತ್ತಿಗೆ ಆಸನ ದೊರೆಯಲಿ, ಊರೊಳಗ ಕೃಷಿಕರಿರಲಿ, ಮಠದೊಳಗ ಋಷಿಕರಿರಲಿ, ಇಂಥ ಕಾರ್ಯಕ್ರಮ ಸದಾ ನಡೆಯಲಿ, ಜಗದೊಳಗ ಬಸವ ತತ್ವ ಮೆರೆಯಲಿ ಅಂತ ಹೇಳಿ, ರೈತ ಮಣ್ಣನ್ನು ನಂಬಿ ಮಣ್ಣಿಂದ ಬದುಕದನಯ್ಯ, ಮಣ್ಣೇ ಲೋಕದೊಳಗೆ ಬೆಲೆ ನೋಡ. ಮಣ್ಣಿನೊಳಗೆ ಅನ್ನ, ಮಣ್ಣಿನೊಳಗೆ ಚಿನ್ನ, ಮಣ್ಣಿನೊಳಗೆ ದುಡಿದು ಸರ್ವಧಾನ್ಯಗಳ ಬೆಳೆದು ಅನ್ಯರ ಬಯಸದೆ ಜಗದೊಳಗ ತಿನ್ನುವ ಬಾಯಿಗೆ ಅನ್ನ ಒದಗಿಸುವ ರೈತನೇ ಧನ್ಯ ಘನಮಟೇಶ್ ಅಂತ ಹೇಳಿ, ನೀವು ಎಂಥ ರೈತರಾಗಬೇಕು, ಪಕ್ಕ ರೈತ ಆಗ್ಬೇಕು. ಒಕ್ಕಲ್ತನ ರೊಕ್ಕ ಮಾಡೋದು ಒಂದು ಟಂಕ ಸಾಲಿದ್ದಂಗೆ. ಅದಕ್ಕೆ ನಿಮ್ಗೊಂದು ಪಲ್ಲವಿ ಹೇಳ್ತೀನಿ ನಿಮಗೆ, ಅದು ಯಾಕಂದ್ರೆ 40 ನುಡಿಯದ. ಸರಿ, ನಾ ಮಾತಾಡ್ಬೋದು. ಪಕ್ಕ ರೈತನಾಗೋದೊಂದು ತಕ್ಕ ಮಾತ ಹೇಳ್ತೀನಿ, ನೆಪ್ಪ ಇರ್ಲಿ ತಮ್ಮ ನಿಮ್ಗ ಕಡಿತಾನ. ಒಕ್ಕಲ್ತನದ ಉದ್ಯೋಗದು ರೊಕ್ಕ ಮಾಡೋ ಟಂಕ ಸಾಲಿ ಲೆಕ್ಕ ಹಾಕಿ ನೋಡು ನೀನು ದೂರಾತನ. 3 ಲೋಕದ ಜನರಿಗೆಲ್ಲ ಅನ್ನ ನೀರು ಹಾಕದ ಭೂಮಿ ಕಣ್ಣಾರೆ ನೋಡ್ತಿದ್ದೆ ದಿನ ದಿನ. ಮಣ್ಣು ತಿಂದು ಹುಟ್ಟಿ ನೀನು ಮಣ್ಣು ತಿಂದು ಬೆಳೆದಿ ತಮ್ಮ ಬೆಳಬ್ಯಾಡ ಮಣ್ಣಿನ ಜನಿತಾನ. ಚಡ್ಡಿ ಹಾಕಿ ಸೊಡ್ಡ ಹೊಡೆದು ಗಡ್ಡಿ ಮನಿ ಆಡುವಾಗ ಮೈಗೆ ಬಡ್ಕೊಳ್ಳೋದು ಚಮ್ಮಣ್ಣ. ಮಣ್ಣಿನ ಗುಣ ನೋಡೋ ಚಿನ್ನದಕ್ಕಿಂತ ಚೊಕ್ಕ ಕುಸ್ತಿಯ ಹುಡುಗನ ಮೈ ಬಣ್ಣ. ಗಡ್ಡಿ ಮನಿ ಆಡಕ್ಕೇನು ಅಡ್ಡಿ ಇಲ್ಲ ನೋಡ್ತಮ್ಮ, ಗೊಡ್ಡಿ ಕವಿ ಬಡಿಬೇಡ ನೀ ಮುಂದ. ಸೊಡ್ಡ ಹೊಡೆದ ವಾರಿ ಹೊಲಕ ಒಡ್ಡ ಹಾಕ ಮುಂದ ನೀನು ಉಣ್ತಿದೀಯಾಡು ಎಮ್ಮಿ ಹಾಲು ಐನ. ದೊಡ್ಡದಂದ ಸರಿನ ಮುಂದ ಗುಡ್ಡದಂತ ಒಡ್ಡು ಹಾಕಿ ದೊಡ್ಡ ಕಳ್ಕೊಂಡು ಹೋಗಿದ್ದು ಜಾಕಿ ನೀನು. ದೊಡ್ಡ ಮಾಡ ನೀರು ನಿಂತು ಒಡ್ಡು ಬಿದ್ದು ಆ ಹೊಲ ಬಡ್ಡ್ಯಾಗ ಹೋಗ್ತೈತಿ ನೋಡಣ್ಣ. ವಾರ ಉಣ್ಸ ಒಡ್ಡು ಹಾಕಿ ನೀರು ಜಾರಿ ಹೋಗೋದಂಗ ಮೋರಿ ಕಟ್ಟೋ ಕಲ್ಲಿನಿಂದ ಸಣ್ಣ ಸಣ್ಣ. ಏರ್ ಕಡಿಸಿ ಮಣ್ಣು ತೆಗಿಸಿ ನೀರೇರಿ ಬರುವಂತೆ ಎಲ್ಲ ಕಡೆ ಮಾಡೋ ನೀ ಒಂದ ಸೌನ. ಪಕ್ಕ ರೈತನಾಗೋದೊಂದು ತಕ್ಕ ಮಾತ ಹೇಳ್ತೀನಿ, ನೆಪ ಇರ್ಲಿ ತಮ್ಮ ನಿಮ್ಗ ಕಡಿತಾನ, ನೆಪ ಇರ್ಲಿ ತಮ್ಮ ನಿಮ್ಗ ಕಡಿತಾನ. ಇದು ಒಕ್ಕಲ್ತನದ ಬಗ್ಗೆ. ಇದು ಮಣ್ಣು ಹೋದ್ರೆ ಏನಾಗ್ತದೆ? ಇವತ್ತ ಮನುಷ್ಯ ಕೆಲ್ಸಕ್ಕೆ ಹೋಗಿರ್ತೀವಿ, ಮುಳು ತುಳಿದಾಗ ರಕ್ತ ಬರ್ತತ್ತ, ಏನಾದ್ರೂ ಕೊಯ್ಯಿ ಹೊತ್ತಾಗ ಕುರುಗೋಲ್ ಬಿದ್ದಾಗ ರಕ್ತ ಬರ್ತತ್ತ. ಆ ರಕ್ತ ಉತ್ಪತ್ತಿ ಆಗ್ಬೇಕಾಗಿತ್ತು ಅಂದ್ರ
ಮನಾಗ ತಾಯಿ ಸದ್ಕ ತುಪ್ಪ ಹೋಳಿಗೆ ಕೆನೆಮಸರು ಉಣಿಸ್ತಾಳ, ಉತ್ಪತ್ತಿ ಆಗ್ತದ. ಆದ್ರೆ ಭೂಮಿಯ ಒಳಗಿನ ಒಂದು ಕಣ ಮಣ್ಣು ಉತ್ಪತ್ತಿ ಆಗೋದು ಅಸಾಧ್ಯದ. ಯಾಕಂದ್ರೆ 1 ಇಂಚು ಮಣ್ಣು ತಯಾರಾದಕ್ಕಾದ್ರೆ 1000 ವರ್ಷ ಬೇಕಾಗ್ತದೆ, 1000 ವರ್ಷ. ಅದಕ್ಕೆ ಗಣಮಚ್ಚುಗಳು ಹೇಳ್ತಾರ, ಸರ್ವತ್ರಯಾಮಿ ಸಕಲೇಶ್ವರನ ಭೂಮಿ ಒಳಗ ಮರೆ ಮಾಡಿ ಇಟ್ಟಾನ, ಮಾಡ್ಕೊಂಡು ತಿನ್ನ ನಿನಗೆ ಬಿಟ್ಟಾನ. ಮಾಡುನ್ನು ಬೇಕಾದಷ್ಟು, ಬೇಡನ್ನು ನೀಡಿದಷ್ಟು, ಮಣ್ಣು ಕಾಮದೇನು, ಮಣ್ಣು ಕಲ್ಪವೃಕ್ಷ, ಮಣ್ಣು ಚಿಂತಾಮಣಿ, ಮಣ್ಣು ಪುರುಷದ ಕಣಿ ಅಂತ ಹೇಳಿ ಮಣ್ಣು ಒತ್ಕೊಟ್ಟು ಹೇಳಿದರು. ಇವತ್ತು ಅಂಥ ಮಣ್ಣನ್ನ ನಾವು ಇವತ್ತ ಹಿಡಿಬೇಕಾಗ್ತತ್ತ. ಒಂದ್ ವೇಳೆ ಮಣ್ಣು ಹೋದ್ರೆ ಏನಾಗ್ತತ್ತ ಅಂತಂದ್ರ, ಹೊಲ ನೋಡೋ ಏಳೋ ಕಲೆ ಮಣ್ಣೆಲ್ಲ ಸವ ಕಲೆ, ಹೊಲ ನೋಡೋ ಏಳೋ ಕಲೆ ಮಣ್ಣೆಲ್ಲ ಸವ ಕಳೆ, ಇಳಕಲಿಗಡ್ಡ ಒಡ್ಡ ಹಾಕೋ ಸೌಕಳಿ ಆಗ್ದಂಗ, ಮಣ್ಣು ಸೌಕಳಿ ಆಗ್ದಂಗ, ಮಣ್ಣು ನೀರು ಹಿಡಿಯಂಗ, ಮಣ್ಣು ನೀರು ಹಿಡಿಯಂಗ. ಹೊಲ ನೋಡೋ ಏಳೋ ಕಲೆ ಮಣ್ಣೆಲ್ಲ ಸವ ಕಳೆ, ಮಣ್ಣು ಹೋದರೆ ರೈತನ ಕಣ್ಣು ಹೋದಂತೆ, ದೇಹಕ್ಕೆ ಹುಣ್ಣು ಆದಂತೆ, ನಾಡಿನ ಪುಣ್ಯ ತೀರ್ಥಂತೆ. ಹೊಲ ನೋಡೋ ಏಳೋ ಕಲೆ ಮಣ್ಣೆಲ್ಲ ಸವ ಕಳೆ, ಅಂಗೈಯಂತೆ ಹೊಲ ಮಾಡೋ ಮುಂಗೈ ತುಂಬ ತುಪ್ಪ ಹೊಡಿ, ಜಂಗಮ ದಾಸೋಹಕ್ಕೆ ದಾನ ಮಾಡೋಣ, ಸಂಗನ ಚರಣರ ನಂಬಣ್ಣ. ಹೊಲ ನೋಡೋ ಏಳೋ ಕಲೆ ಮಣ್ಣೆಲ್ಲ ಸವ ಕಳೆ, ಸುರಿಯುವ ಮಳೆಯ ನೀರು ಹರಿದು ಹೋಗದಂಗ, ಸರಿಯಾಗಿ ಹೊಲಕ ನೀನು ಉಣಿಸಬೇಕಣ್ಣ, ಸಿರಿ ದೇವಿಗೆ ನಮ್ಮ ಸಣ್ಣ, ಭೂಮಿಗೆ ಬೀಜ ಹಾಕಣ್ಣ. ಹೊಲ ನೋಡೋ ಏಳೋ ಕಲೆ ಮಣ್ಣೆಲ್ಲ ಸವ ಕಳೆ, ಕಂತಿ ಕರ್ಕಿಯ ಕರೆದು ರಂತೆ ಕುಂತೆಯ ಹೊಡೆದು ಬಂಟನಾಗೆ ಹೊಲಕ ಗೊಬ್ಬರ ಹಾಕಣ್ಣ, ಅಬ್ಬರ ಬೆಳೆ ನೋಡಣ್ಣ, ಕೊಬ್ಬರಿ ಕಡಗ ತಿನ್ನಣ್ಣ. ಹೊಲ ನೋಡೋ ಏಳೋ ಕಲೆ ಮಣ್ಣೆಲ್ಲ ಸವ ಕಳೆ, ಹೊಲ ನೋಡೋ ಏಳೋ ಕಲೆ ಮಣ್ಣೆಲ್ಲ ಸವ ಕಳೆ, ಇಳಕಲಿಗಡ್ಡ ಒಡ್ಡ ಹಾಕೋ ಸೌಕಳಿ ಆಗ್ದಂಗ, ಮಣ್ಣು ಸೌಕಳಿ ಆಗ್ದಂಗ, ಮಣ್ಣು ನೀರು ಉಣ್ಣಂಗ, ಮಣ್ಣು ನೀರು ಹಿಡಿಯಂಗ. ಇದು ಮಣ್ಣಿನ ಬಗ್ಗೆ ಅದ, ಒಂದು 20-25 ನುಡಿ. ಅದಕ್ಕೆ ನಾ ಯಾಕೆ ನಿಮಗೆ ಹೇಳಕತ್ತೀನಿ ಅಂತಂದ್ರೆ, ಮಣ್ಣು ಮತ್ತು ನೀರನ್ನು ನಾವು ಸಂರಕ್ಷಣೆ ಮಾಡಿ ಅದಕ್ಕೆಷ್ಟು ಗೊಬ್ಬರ ಗುಡಿ ಹಾಕಿ ಇವತ್ತು ಎಕರೆಕೊಂದು ಕ್ವಿಂಟಲ್ ಬೆಳೆಲಾರ್ದು 10-15 ಕ್ವಿಂಟಲ್ ನಾವು ಮಾಡ್ಕೊಂತ ಮನೋರು ಹೋದಿವಿ ಅಂತಂದ್ರೆ ಭಾಳ ಒಕ್ಕಲ್ತನ ಆನಂದ ಅದ. ಅದಕ್ಕೆ ತಾವು ದಯವಿಟ್ಟು ಇವತ್ತು ಹುಡುಗರು ವಿದ್ಯಾರ್ಥಿ ಕಲ್ಕೊಂಡು ಯಾರು ನಮ್ಮ ಮನೆಯೊಳಗೆ ಬಡಿತನ ಇರ್ಬೋದು, ಒಕ್ಕಲ್ತನ ಇರ್ಬೋದು, ಯಾರಿಗೆ ಇರ್ತತ್ತ ಅವ್ರಿಗೆ ನೀವು ತಂದೆ ತಾಯಿಗೆ ಆಸರಾಗ್ರಿ ಅಂತ ಹೇಳಿ ಈ ಸಂದರ್ಭದೊಳಗೆ ನಾನು ನಿಮ್ಗೆ ಹೇಳಿ ಬಯಸ್ತಾ ಇದ್ದೀನಿ. ಅದಕ್ಕೆ ಇವತ್ತು ನಾವು ಹಿರಿಯರಾದವರು ಒಕ್ಕಲ್ತನದ ಬಗ್ಗೆ ಮನೆಯಾಗ ಮಕ್ಕಳ ಶಾಲೆ ಕಲ್ತ್ಕೊಳ್ಳೋಣ, ನೌಕರಿ ಅಂತ ಹೇಳಿ ಮಾಡಬೇಡ್ರಿ. ಮಗಗ ಹುರಿದುಂಬ್ಸ್ರಿ. ಇವತ್ತು ನೌಕರಿ ಸಿಕ್ಕರೆ ಸರಿ ಆಯ್ತು, ಇಲ್ಲಾಂದ್ರೆ ಒಬ್ಬ ಮಗದ ನೌಕರಿ 10 ಲಕ್ಷ 5 ಲಕ್ಷ ಬೇಕಂತಂದ್ರೆ ಹೊಲ ಮಾರಿ ಅವ್ನ ನೌಕರಿ ಕಳಿಸ್ಬೇಡ್ರಿ. ಅವನ ನೌಕರಿ ಒಳಗೆ ಪಗಾರ ಏನೈತಿ, ಅವ ಒಂದು ವರ್ಷಕ್ಕೆ ಏನು ಗಳಿಸ್ತಾನ, ನಮ್ಮ ಭೂಮಿ ಎಷ್ಟೈತಿ, ನಮ್ಮ ಭೂಮಿಯ ಒಳಗನ ಅವನ ಪಗಾರ ಬೀಳೋಷ್ಟು ಆ ಹುಡುಗೋಗ ಕಲಿಸಿ ಇವತ್ತು ಒಕ್ಕಲ್ತನಕ್ಕೆ ಹಚ್ಚುವಂಥದ್ದು ನಾವು ಹಿರಿಯರಾದರೂ ಮಕ್ಕಳಿಗೆ ಹೇಳ್ಬೇಕಾಗ್ತಂತ ಈ ಸಂದರ್ಭದೊಳಗೆ ನಾ ಹೇಳ್ಬಯಸ್ತೇನೆ. ಅದಕ್ಕೆ ನಾವು ದಯವಿಟ್ಟು ಇವತ್ತು ಏನೋ ನಾ ಬರಬಾರ್ದಿತ್ತು ಇಲ್ಲಿ, ಯಾಕಂತಂದ್ರೆ ನಾ ಭಾಳ ದೂರ ಒಂದು ಎಂಗೇಜ್ಮೆಂಟ್ ಸಲುವಾಗ ಬೀಳಿಗೆ ದಾಟಿ ಹೋಗಿದ್ದೆ. ನಾನು ಅಲ್ಲೇ ನಾಕಾತು, ಏನು ಮಾಡ್ಬೇಕು ಸರ್, ಫೋನ್ ಬಂದ ನಾ ಇಲ್ಲೇ ಇದ್ದೀನಿ ಅಂತ ಹೇಳಿದೆ. ಅಲ್ಲಿದ್ದ ಗಾಡಿ ತೊಗೊಂಡು ಬಾಲ್ಕೋಟೆ ಬಂದು ಹೊಳೆ ನಮ್ಮ ಬಾಗಲಕೋಟೆ 60 ಕಿಲೋಮೀಟ್ರ್ ಆಗ್ತದೆ ಹುನಗೊಂಡು ಬಂದ್ರಾಗನ ಇಲ್ಲಿ ಆರಾತು. ನಾ ಮಕ್ಕ ತಕ್ಕೊಂಡು ಹಂಗ ನನ್ನ ಮಗನ ಕರ್ಕೊಂಡು ಇನ್ನು ಗುರುಗಳು ಅದಾರ, ಅಲ್ಲಿ ರೈತರು ಅದಾರ. ಯಾಕಂತಂದ್ರೆ ಇವತ್ತು ಹೇಳಿರ್ತಾರ, ಪಾಪ ನಾ ತಪ್ಪಿಸಿದ್ರೆ ನೋಡ್ರಿ ನಾಗರಾಳವ್ರಿಗೆ ಹೇಳಿದ್ದ ಬರಲಿಲ್ಲ ಅಂತ ಅಂದಾರು, ಅವ್ರ ಮನಸ್ಸು ನಾನು ನೋಡ್ಬಾರ್ದು ಅಂತ ಹೇಳಿ ನನ್ನ ಹೊಲದೊಳಗೆ ಇನ್ನೂ ಜೋಳ ಕಿತ್ತಾಕತ್ತಿದ್ರು. ಮಗನ ಅಲ್ಲೇ ಬಿಟ್ಟಿದ್ದೆ. ನಾ ಮತ್ತೆ ಮಗಾಗ ಹಿಂಗೆಲ್ಲ ಹೋಗಿ ಬರ್ತೀನಿ ಅಂತಂದ್ರೆ ಹೋಗ್ಯಪ್ಪ ಅಂತಂದ್ರೆ ಅದಕ್ಕೆ ಇವತ್ತು ನಾ ಇಲ್ಲಿ ಬಂದು ಮಾತಾಡುವಂಥದ್ದು ನಮ್ಮ ನಿಮ್ಮ ಒಂದು ದೈವ ಅಂತ ಹೇಳ್ಬೇಡ್ತೇನೆ. ವಿನಯವಿಲ್ಲದೆ ವಿದ್ಯೆ ಬಾರದು, ಪುಣ್ಯವಿಲ್ಲದೆ ಜ್ಞಾನ ದೊರೆಯದು, ಚೆನ್ನಾಗಿ ಬೇಸಾಯವಿಲ್ಲದೆ ಭೂಮಿ ಬೆಳೆಯದು,
ಅಣ್ಣ ಬಸವಣ್ಣನ ತತ್ವ ಇಲ್ಲದೆ ಸುಖ ಶಾಂತಿ ತೋರುದು ಹೇಳ ಛತ್ತರಿಗೆ ವಿಜಯಮ ಅಂತಂತ ನಾ ಈ ಸಂದರ್ಭದೊಳಗೆ ಹೇಳ್ತಿರ್ತೇವೆ. ಅದಕ್ಕೆ ಇವತ್ತು ನಾವು ಒಕ್ಕಲ್ತನದ ಬಗ್ಗೆ ಏನು ನೀವು ಹುಡುಗರು ಯುವಕರು ಆರೋಗ್ಯದ ಬಗ್ಗೆ ನೀವು ಹೇಳಿರಿ, ಇವತ್ತು ಆರ್ಥಿಕ ಮತ್ತು ಸಮಾಜದ ಬಗ್ಗೆ ಎಲ್ಲ ತಿದ್ದು ಹೇಳಕತ್ತೀರಿ, ಇವತ್ತು ಕಾನೂನಿನ ಅರಿವನ್ನ ಹೇಳಕತ್ತೀರಿ, ಮಾಲಿನ್ಯ ಪರಿಸರದ ಬಗ್ಗೆ ನೀವು ಹೇಳಕತ್ತೀರಿ, ಮಣ್ಣು ಮತ್ತು ನೀರಿನ ಬಗ್ಗೆ ಹೇಳಿದ್ರಿ, ಸಾವಯವ ಕೃಷಿ ಬಗ್ಗೆ ನೀವು ಎಲ್ಲಾದ್ರೂ ಹೇಳಕತ್ತೀರಿ. ಇದರಲ್ಲಿ ಒಕ್ಕಟ್ಟು ಅನ್ನೋದೊಂದು ಬೇಕು. ನೀವೇನು ಹುಡುಗರು ಇದಿರಲ್ಲ, ಒಬ್ಬನೇ ಹುಡುಗಿರ್ಲಿ, ಒಬ್ಬ ಹೆಣ್ಮಗಳು ಒಂದು ಅಬಳೆ ಅನ್ನುವಂಥದ್ದು ಒಂದು ಎಳಿ ಎತ್ತು ಹರಿತಾಳಕ್ಕೆ, ಅದೇ 2,000 ಎಳಿ 3,000 ಎಳಿ ಕೂರ್ಸಿ ಒಂದು ಹಗ್ಗ ಮಾಡಿದ್ರೆ ಒಂದು ಊರೊಳಗಿನ ಜಾತ್ರೆಗೆ ಏರಿನ ಹಗ್ಗ ಆಗ್ಬೋದು, ಮದ ಏರಿದಂಥ ಹಾನಿ ಕಟ್ಬೋದು. ಹಂಗ ನೀವು ಏನದಿರಿ ವಿದ್ಯಾರ್ಥಿಗಳು ಒಂದು ಪ್ರೀತಿ ಬೆಳೆಸ್ರಿ, ಒಂದು ಒಕ್ಕಟ್ಟು ಬೆಳೆಸ್ರಿ. ಎಲ್ಲಿ ಒಕ್ಕಟ್ಟು ಇರ್ತತ ಅಲ್ಲಿ ಚೌಕಟ್ಟು ಇರ್ತತ ನಮ್ಮ ದೇಶ. ಇದು ನಿಮ್ಮಲ್ಲಿ ಎಲ್ಲರಿಗೂ ಬರಬೇಕು. ಅದಕ್ಕೆ ನೀವು ಇದನ್ನೆಲ್ಲರೂ ನಿಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ತೀರಿ. ವಿದ್ಯಾವಂತರಾಗ್ರಿ, ಬುದ್ಧಿವಂತರಾಗ್ರಿ, ಹೃದಯವಂತರಾಗ್ರಿ, ನೀತಿವಂತರಾಗ್ರಿ. ತಂದೆ ತಾಯಿ ದೇವರನ್ನುವಂಥದ್ದು ನಿಮ್ಮಲ್ಲಿ ಬರಲಿ. ಯಾಕಂತಂದ್ರೆ ಇವತ್ತ ರಕ್ತ ಸಂಬಂಧಕ್ಕಿನ ಭಕ್ತಿ ಸಂಬಂಧ ಭಾಳ ದೊಡ್ಡದಿರ್ತತ್ತ, ಕರುಳ ಸಂಬಂಧಕ್ಕಿನ ಕರುಣೆ ಸಂಬಂಧ ಭಾಳ ದೊಡ್ಡದಿರ್ತತ್ತ. ನಿಮ್ಗೆ ವಿದ್ಯಾವಂತರು ಬುದ್ಧಿವಂತರು ಸಿಗದಿದ್ರು ಚಿಂತೆ ಇಲ್ಲ, ಹೃದಯವಂತರು ಸಿಕ್ಕರು ಸಾಕು ಅಂತ ಹೇಳಿ, ಹಸುವಾದಾಗ ಊಟ ಮಾಡೋನು, ಹಸಿಯಾದಾಗ ಶಶಿ ಹಚ್ಚುನು, ಹಸು ಇದ್ದಾಗ ದುಡಿದು ಗಳಿಸುವಂತ ಕೆಲಸ ಮಾಡೋನು ಅಂತ ಹೇಳಿ ಇವತ್ತು ಗುರುಗಳು ಕರೆಸಿದ್ದಕ್ಕೆ ಬಂದು ತಮ್ಮ ಮುಂದೆ 2 ಮಾತಾಡೋ ಭಾಗ್ಯ ಸಿಕ್ತು. ನಾ ಮಾತಾಡೀನಿ, ತಮಗೇನಾದರೂ ಅನುಕೂಲ ಆಯ್ತು ತಿಳ್ಕೊಡ್ರಿ, ಅದ್ರಂಗೆ ಮಾಡ್ರಿ ಅಂತ ನಾನು ಹೇಳಿ ನನ್ನ 2 ಮಾತುಗಳನ್ನು ಮಂಗಲ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಭಕ್ತಿಯ ಶರಣ ಶರಣ.